ನಾನು ಇದನ್ನ ಯಾಕೆಂದ್ರೆ ಜನರ ಭಾವನೆಗಳನ್ನ ಅದನ್ನ ನಾವು ಕೇಳ್ತಾರೆ ಅಂತ ಹೇಳಿ ಅವ್ರನ್ನ ಕೆಟ್ಟ ದಾರಿನಲ್ಲಿ ತಗೊಂಡು ಹೋಗ್ಬಾರ್ದು ಅಂತ ಇವರು ಪೂಜೆ ಮಾಡೋಣ. ನಾವು ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ಅವನು ಯಾವನೋ ದುರಹಂಕಾರಿನೋ ಅಹಂಕಾರಿನೋ ಮನುಷ್ಯನೋ ಮೃಗನೋ ಗೊತ್ತಿಲ್ಲ, ಮಗನೇ ಅಂತ ಕರೀತಾನಲ್ಲ ಅವನು, ಎಷ್ಟು ಧೈರ್ಯ ಇರ್ಬೋದು ಹೇಳಪ್ಪ, ಯಾರ ಸಹಿಸಕ್ಕಾಗ್ತಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಾತ್ವಿಕ ಜನರು ಕೂಡ ಅದನ್ನ ಖಂಡನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಕೂಡ ಇಲ್ಲಿ ಒಂದು ಬಹಳಷ್ಟು ಜನ ಟೀಕೆ ಮಾಡಿದ್ದಾರೆ. ನಮ್ಮೂರಲ್ಲೂ ಮೆರವಣಿಗೆ ಮಾಡಿ ಸುಟ್ಟು ಕೆರೆಕಲ್ ಹೊಡೆದು ಎಲ್ಲ ಮಾಡ್ಬೋದು, ಬೇರೆ ವಿಚಾರ. ಆದ್ರೆ ಒಬ್ಬ ಲೋಕಸಭಾ ಸದಸ್ಯ 6 ಸರಿ 7 ಸರಿ ಲೋಕಸಭಾ ಸದಸ್ಯನಾಗಿ ಜನಪ್ರತಿನಿಧಿಯಾಗಿ ಜನರ ಭಾವನೆ ಕೆರಳಿಸ್ತಕ್ಕಂಥದ್ದು, ಜನರ ಮನಸ್ಸಿಗೆ ಬೇಸರ ಉಂಟು ಮಾಡ್ತಕ್ಕಂಥ ನಡವಳಿಕೆಗಳನ್ನ ಮಾಡಿದಾಗ ಅವರು ಜನಪ್ರತಿನಿಧಿ ಆಗ್ಲಿಕ್ಕೆ ನಾಲಾಯಕ ಅಂತ ಹೇಳಿ ನಾನು ಭಾವನೆಯನ್ನು ಮಾಡಿ ಅದನ್ನು ಖಂಡಿಸ್ತೇನೆ. ಸಾಮಾನ್ಯವಾಗಿ ಬ್ರಾಹ್ಮಣ ಸಮಾಜದವರು ಯಾರು ಕೂಡ ಬೇರೆಯವರಿಗೆ ತೊಂದರೆ ಮಾಡೋದು, ಅವ್ರನ್ನ ಹೀಯಾಳಿಸ್ತಕ್ಕಂಥ ಕೆಲಸವನ್ನ ಮಾಡೋದಿಲ್ಲ. ಶಿವನು ಬ್ರಾಹ್ಮಣ ಅಂತ ಹೇಳ್ಕೊತಾನೆ, ಮಾಡ್ತಕ್ಕಂಥದ್ದು ಯಾವ ಸಮಾಜದಲ್ಲಿ ನಿಕೃಷ್ಟ ಮನುಷ್ಯನು ಕೂಡ ಆ ರೀತಿಯ ನಡವಳಿಕೆ ಮಾಡೋದು. ನಾನು ಇದನ್ನ ಯಾಕೆಂದ್ರೆ ಜನರ ಭಾವನೆಗಳನ್ನ ಅದನ್ನ ನಾವು ಕೇಳ್ತಾರೆ ಅಂತ ಹೇಳಿ ಅವ್ರನ್ನ ಕೆಟ್ಟ ದಾರಿನಲ್ಲಿ ತಗೊಂಡು ಹೋಗ್ಬಾರ್ದು ಅಂತ ಇವರು ಪೂಜೆ ಮಾಡೋಣ. ನಾವು ಈಗ ಸಿದ್ದರಾಮಯ್ಯನವ್ರ ಬಗ್ಗೆ ಅವನು ಯಾವನೋ ದುರಹಂಕಾರಿನೋ ಅಹಂಕಾರಿನೋ ಮನುಷ್ಯನೋ ಮೃಗನೋ ಗೊತ್ತಿಲ್ಲ, ಮಗನೇ ಅಂತ ಕರೀತಾನಲ್ಲ ಅವನು, ಎಷ್ಟು ಧೈರ್ಯ ಇರ್ಬೋದು ಹೇಳಪ್ಪ, ಯಾರ ಸಹಿಸಕ್ಕಾಗ್ತಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಾತ್ವಿಕ ಜನರು ಕೂಡ ಅದನ್ನ ಖಂಡನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಕೂಡ ಇಲ್ಲಿ ಒಂದು ಬಹಳಷ್ಟು ಜನ ಟೀಕೆ ಮಾಡಿದ್ದಾರೆ. ನಮ್ಮೂರಲ್ಲೂ ಮೆರವಣಿಗೆ ಮಾಡಿ ಸುಟ್ಟು ಕೆರೆಕಲ್ ಹೊಡೆದು ಎಲ್ಲ ಮಾಡ್ಬೋದು, ಬೇರೆ ವಿಚಾರ. ಆದ್ರೆ ಒಬ್ಬ ಲೋಕಸಭಾ ಸದಸ್ಯ 6 ಸರಿ 7 ಸರಿ ಲೋಕಸಭಾ ಸದಸ್ಯನಾಗಿ ಜನಪ್ರತಿನಿಧಿಯಾಗಿ ಜನರ ಭಾವನೆ ಕೆರಳಿಸ್ತಕ್ಕಂಥದ್ದು, ಜನರ ಮನಸ್ಸಿಗೆ ಬೇಸರ ಉಂಟು ಮಾಡ್ತಕ್ಕಂಥ ನಡವಳಿಕೆಗಳನ್ನ ಮಾಡಿದಾಗ ಅವರು ಜನಪ್ರತಿನಿಧಿ ಆಗ್ಲಿಕ್ಕೆ ನಾಲಾಯಕ ಅಂತ ಹೇಳಿ ನಾನು ಭಾವನೆಯನ್ನು ಮಾಡಿ ಅದನ್ನು ಖಂಡಿಸ್ತೇನೆ. ಸಾಮಾನ್ಯವಾಗಿ ಬ್ರಾಹ್ಮಣ ಸಮಾಜದವರು ಯಾರು ಕೂಡ ಬೇರೆಯವರಿಗೆ ತೊಂದರೆ ಮಾಡೋದು, ಅವ್ರನ್ನ ಹೀಯಾಳಿಸ್ತಕ್ಕಂಥ ಕೆಲಸವನ್ನ ಮಾಡೋದಿಲ್ಲ. ಶಿವನು ಬ್ರಾಹ್ಮಣ ಅಂತ ಹೇಳ್ಕೊತಾನೆ, ಮಾಡ್ತಕ್ಕಂಥದ್ದು ಯಾವ ಸಮಾಜದಲ್ಲಿ ನಿಕೃಷ್ಟ ಮನುಷ್ಯನು ಕೂಡ ಆ ರೀತಿಯ ನಡವಳಿಕೆ ಮಾಡೋದು.